ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಎಲ್ಲರೂ ನೋಡಿರ್ತೀರಾ, ಜಯಶ್ರೀ ಮನೆಗೆ ಅಂದರೆ ಬಿಗ್ರ ಮನೆಗೆ ಹೋಗ್ಬಿಟ್ಟು ಬಂದ್ವಿ. ಯಾರಾದರೂ ಆ ವ್ಲಾಗ್ ನೋಡಿಲ್ಲ ಅಂತಂದರೆ ನೋಡಿ, ನಿನ್ನೆ ವ್ಲಾಗ್ನ ಮಿಸ್ ಮಾಡ್ದಲೆ ನೋಡಿ. ನಾವೆಲ್ಲ ಫಸ್ಟ್ ಟೈಮ್, ನಾನು ಎಕ್ಸ್ಪೆಷಲಿ ಫಸ್ಟ್ ಟೈಮು ಹೋಗಿದ್ದು ಜಯಶ್ರೀ ಅವರ ಮನೆಗೆ. ಸೊ ಇನ್ನು ಇಲ್ಲಿಂದ ಎಲ್ಲರೂ ಹೊರಟಾದ್ಮೇಲೆ ನೆಕ್ಸ್ಟು ಪ್ಲ್ಯಾನ್ ಬಂದು ಇನ್ನೊಂದು ಕಡೆ ಹೋಗೋ ಪ್ಲ್ಯಾನ್ ಇತ್ತು. ನೀವೆಲ್ಲರೂ ಟೈಟಲಲ್ಲೇ ನೋಡಿರ್ತೀರಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಹೊರಟ್ವಿ ವಾಪಸ್. ಜಯಶ್ರೀ ಬಂದ್ಲಾ ಇಲ್ವಾ? ಇಲ್ಲೇ ಉಳ್ಕೊಂಡ್ಲಾ? ಇದಾ ಅಲ್ಲ, ಯಜಮಾನ್ರು ಬಂದವ್ರೆ ಅಂದ್ಬಿಟ್ಟು ಇಲ್ಲೇ ಉಳ್ಕೊಂಡ್ಲ ಅಂತ. ಹೌದಾ? ನಾನು ನಿನ್ನೆ ಬಂದಿರ್ಲಿಲ್ವಲ್ಲ. ಓಕೆ ಓಕೆ, ಹಂಗೆ ಬಿಟ್ಟು ಬರೋಕ್ಕಲ್ಲ ಅಂತನಾ? ಓಕೆ ಹಾಂ, ಸರಿ ಸರಿ ಸರಿ, ಓಕೆ ಹೊರಟ್ವಿ. ಚೆನ್ನಾಗಿತ್ತು ವಾತಾವರಣ, ಖುಷಿ ಆಯಿತು. ಇಲ್ಲಿಂದ ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ಅಮ್ಮ ಊರಿಗೆ, ಅಮ್ಮ ಮನೆ ಊರಿಗೆ ಹೋಗ್ತಾ ಇದ್ದೀವಿ. ತುಂಬ ವರ್ಷಗಳೇ ಆಯಿತು, ತುಂಬ ದಿನಗಳು, ತಿಂಗಳುಗಳು, ವರ್ಷಗಳು ಕಳೆದೋದ್ವು. ಎಷ್ಟೊಂದು ದಿನ ಆಗೋಯ್ತು, ಹೋಗೇ ಇರಲಿಲ್ಲ. ಸೊ ಏನಂತಂದರೆ ಇವಾಗ 2 ಕಾರ್ನಲ್ಲಿ ಬಂದಿದ್ವಲ್ಲ, ಒಂದು ಕಾರ್ನಲ್ಲಿ ಬಂದವ್ರಿಗೆ ಅವ್ರಿಗೂ ಕರೆದ್ವಿ. ಇಲ್ಲ ನಾವೆಲ್ಲ ನೀವು ಹೋಗ್ಬಿಟ್ಟು ಬನ್ನಿರಿ, ನಾವು ಮನೆಗೆ ಹೋಗ್ತೀವಿ ಅಂತ. ಯಾಕಂದ್ರೆ ಅಜ್ಜಿನೂ ಕರ್ಕೊಬಂದಿದ್ರಲ್ಲ, ಸೊ ಆದ್ದರಿಂದ ಇಲ್ಲ ಹೋಗ್ತೀವಿ ಅಂತಂದರು. ಸರಿ ನೀವು ಹೋಗಿ, ನಾನು ಅಮ್ಮ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು, ಸೋಮ್, ಆಮೇಲೆ ವಸಂತಕ್ಕ, ರಮ್ಯಾ ಮಕ್ಕಳು ಎಲ್ಲರೂ ಹೊರಟ್ವಿ. ಅಮ್ಮ ಇದ್ದಿದ್ರೆ ರಮ್ಯಾ ಬಂದಿರೋದ್ರಿಂದ ಎಲ್ಲ ಅಮ್ಮ ಮನೆಗೆ ಹೋಗ್ಬಿಟ್ಟು ಇರ್ತಿದ್ವಿ. ಸೊ ಅಮ್ಮ ಇಲ್ಲದೆ ಇರೋದ್ರಿಂದ ಇಲ್ಲ. ಸೊ ಇವಾಗ ಏನಕ್ಕಪ್ಪ ನಾವು ಊರಿಗೆ ಹೋಗ್ತಾ ಇರೋದು ಅಂತಂದರೆ, ನನಗೆ ಇತ್ತೀಚಿನ ದಿನಗಳಿಗೆ ಒಂದು 2 ಮಂತ್ಸ್ 3 ಮಂತ್ಸ್ ಬ್ಯಾಕು ನನಗೆ ಕನಸಿಗೆ ಬಂದು ನಮ್ಮ ಊರಿನ ದೇವಸ್ಥಾನ, ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಅಲ್ಲಿ ಕನಸಿಗೆ ಬಂದಿತ್ತು. ಹೆಂಗೆ ಅಂತಂದರೆ, ನಾನು ದೇವಸ್ಥಾನದ ಪಕ್ಕದಲ್ಲೇ ನಿಂತಿದ್ದೀನಿ. ನನಗೆ ಹೆಲ್ತ್ ತುಂಬಾ ಅಪ್ಸೆಟ್ ಆಗ್ತಾಯಿತ್ತು. ಕೆಲವೊಂದು ಟೈಮ್ ಏನಂದರೆ ನಮ್ಮ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ ಅಂತ ಅನ್ನುವಾಗ ನಮಗೆ ಒಂದು ಏನಂತಾರೆ, ಈ ಕನಸಿನ ಮೂಲಕ ಏನೋ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ನನಗೇನೆಂದರೆ, ಈ ಹುಷಾರಿಲ್ಲದೆ ಇರೋ ಅಂಥ ಟೈಮ್ನಲ್ಲಿ ಕನಸಿಗೆ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ನಿಂತಿದ್ದೀನಿ. ನಾನು ದೇವಸ್ಥಾನದ ಒಳಗಡೆ ಹೋಗ್ತಾ ಇಲ್ಲ. ಆ ಥರ ಒಂಥರ, ಅದು ಫುಲ್ ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಸೊ ಆ ಥರ ಕನಸಿಗೆ ಬಂದಿತ್ತು. ಆವಾಗ ನಾನು ನಮ್ಮ ಅಕ್ಕ ಮತ್ತು ಎಲ್ರಿಗೂ ಕೇಳಿದಾಗ ಅವರಂದರು, ಹೌದು ನೀನು ಅಂದರೆ ಅಮ್ಮ ತೀರೋದಾಗ್ಲಿಂದ ದೇವಸ್ಥಾನಕ್ಕೆ ಹೋಗಿಲ್ಲ, ಮತ್ತು ಲಾಸ್ಟ್ ಟೈಮು ನಾನು ಚೌಡಮ್ಮನ ಹಬ್ಬ ದೇವಸ್ಥಾನಕ್ಕೆ ಹೋಗಿಲ್ಲಲ್ಲ, ಆದ್ದರಿಂದ ಮೇ ಬಿ ನಿನಗೆ ಎಲ್ಲೋ ಮರ್ತೋಗಿದೆಯಾ ಅನ್ನೋ ಥರ. ಅಂದರೆ ನಾವು ಹುಟ್ಟು ಬೆಳೆದಿದ್ದು ಊರಲ್ವಾ, ದೇವಸ್ಥಾನ ಅಲ್ವಾ, ಸೊ ಮರ್ತೋಗಿದೆಯಾ ಅನ್ನೋ ಥರ ಏನಾದರೂ ಮೇ ಬಿ ಬಂದಿರ್ಬೋದು ಕನಸಿಗೆ. ಒಂದು ಸರಿ ದೇವ್ರ ಹತ್ರ ಹರಕೆ ಮಾಡ್ಕೊ ಬರ್ತೀನಪ್ಪ, ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊ ಬರ್ತೀನಿ ಅಂತ ಹರಕೆ ಮಾಡ್ಕೊ ಅಂತ ಹೇಳಿದರು. ಸೊ ಆದ್ದರಿಂದ ಅವತ್ತು ನಾನು ಅಂದರೆ 2-3 ಮಂತ್ಸ್ ಬ್ಯಾಕು ನಾನು ದೇವ್ರಿಗೆ ಅಂದ್ಕೊಂಡಿದ್ದೆ, ಬರ್ತೀನಪ್ಪ ಅಲ್ಲಿಗೆ ಬಂದಾಗ ನೆಕ್ಸ್ಟ್ ಟೈಮು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊ ಬರ್ತೀನಿ ಅಂತ. ಇದು ನಮ್ಮೂರಿನ ಬಸವೇಶ್ವರ ಸ್ವಾಮಿ ದೇವಸ್ಥಾನ. ನಾವು ಆಲ್ರೆಡಿ ಪೂಜೆ ಸಾಮಾನೆಲ್ಲ ತಂದಿದ್ವಿ. ಅಂದರೆ ಬೆಳಗ್ಗೆನೇ ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ, ಬೊಳ್ಳಾಪುರ ಅಂತ ಹೇಳಿ, ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು, ಕಾರಿ ಪೂಜೆ ಮಾಡಿಸ್ಕೊಂಡು, ಮತ್ತು ಅವರು ಅಷ್ಟೇ, ಅವ್ರು ಇಲ್ಲಿಗೆ ಬಂದಾಗೆಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮಿಸ್ ಮಾಡೋದೇ ಇಲ್ಲ. ಸೊ ಹೋಗಿ ಅವರು ಮತ್ತು ಮಿಲನು ಪೂಜೆ ಮಾಡಿಸ್ಕೊಂಡು ಬಂದಿದ್ದರು. ಆದ್ದರಿಂದ ಪೂಜೆ ಸಾಮಾನು ಆವಾಗಲೇ ಎಲ್ಲ ಒಟ್ಟಿಗೆ ತಂದು ಇಟ್ಬಿಟ್ಟಿದ್ರು. ಸೊ ಇವತ್ತು ಆ್ಯಕ್ಚುಲಿ ನಾವು ಇನ್ನೂ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು. ಸೋಮ್ಗೆ ಕೂಡ ಹುಷಾರಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಇವತ್ತು ಎಲ್ಲ ಹೊರಗಡೆ ಹೋಗೋ ಪ್ಲ್ಯಾನು ಚೇಂಜ್ ಮಾಡ್ಕೊಂಡ್ವಿ. ಇಲ್ಲಿ ಸದ್ಯಕ್ಕೆ ಇಲ್ಲಿ ಯಾವ್ಯಾವ ದೇವಸ್ಥಾನಗಳಿದೆ ಅದೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿತ್ತು. ಬಂದ್ವಿ. ನಾನು ದೇವಸ್ಥಾನಕ್ಕೆ ಬರೋಣ ಅಂತ ಬಂದಿದ್ದು, ಆದರೆ ನನಗೆ ನಿಜವಾಗ್ಲೂ ಎಷ್ಟು ಪೀಸ್ಫುಲ್ ಅಂತ ಅನ್ನಿಸ್ತಾಯಿತ್ತು ಗೊತ್ತಾ. ಇಲ್ಲಿ ದೇವಸ್ಥಾನ ಫುಲ್ಲೆಲ್ಲ ಲೈಟ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಹಾಗೆ ಇವತ್ತು ಬಂದ್ಬಿಟ್ಟು ಬನ್ನಿ ಮರ ಕಡಿತಾರಲ್ವಾ, ವಿಜಯದಶಮಿ ದಿನ ಅದು ನಡೀತಾ ಇತ್ತು. ಇಷ್ಟು ವರ್ಷಗಳಲ್ಲಿ ನಾನು ಅಂದರೆ ಇದೇ ಊರಲ್ಲೇ ಇದ್ಕೊಂಡು ಕೂಡ 38 ಇಯರ್ಸ್, ಅವತ್ತು ಇದೇ ಫಸ್ಟ್ ಟೈಮ್ ನಾನು ಬನ್ನಿ ಮರ ಕಡಿಯುವಾಗ ಎಸ್ಪೆಷಲಿ ಇಲ್ಲಿಗೆ ಬಂದಿರೋದು. ನನಗೆ ಒಂಥರ ಖುಷಿ ಅಂತ ಅನ್ನಿಸ್ತಾಯಿತ್ತು. ಅಪ್ಪ ಎಷ್ಟು ಚೆಂದ ಇದೆ ದೇವಸ್ಥಾನ, ಬೇರೆ ನೀಟಾಗಿ ಇಟ್ಟಿದ್ದಾರೆ. ಮೊದಲೆಲ್ಲ ಇಷ್ಟು ನೀಟಾಗಿ ಇಟ್ಟಿರಲಿಲ್ಲ. ನಾನು ಚಿಕ್ಕವಳಿರ್ಬೇಕಾದ್ರೆ, ಇವಾಗಲ್ಲ, ನಾನು ಚಿಕ್ಕ ಹುಡುಗಿರ್ಬೇಕಾದ್ರೆ ಎಲ್ಲ ದೇವಸ್ಥಾನಕ್ಕೆಲ್ಲ ಬರ್ತಾಯಿದ್ವಿ. ಯುಗಾದಿ ಹಬ್ಬದ ಟೈಮಲ್ಲಿ ಮತ್ತು ಯಾವುದಾದ್ರು ಹಬ್ಬಗಳಂದರೆ ದೇವಸ್ಥಾನಕ್ಕೆ ಬರ್ತಿದ್ವಲ್ಲ, ಅವಾಗೆಲ್ಲ ಎಷ್ಟು ನೀಟಾಗಿರಲಿಲ್ಲ. ಇವಾಗ ಎಷ್ಟು ನೀಟಾಗಿಟ್ಟಿದ್ದಾರೆ. ಇವರೇ ನೋಡಿ ನಮ್ಮ ಊರಿನ ಬಸವೇಶ್ವರ ಸ್ವಾಮಿ. ಎಷ್ಟು ಪವರ್ಫುಲ್ ಗೊತ್ತಾ, ನಿಜವಾಗ್ಲೂ
ಅದು ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಪವರ್ಫುಲ್ ಅಂತಲೇ ಹೇಳ್ಬೋದು. ಇವರು ಬಸವೇಶ್ವರ ಸ್ವಾಮಿ, ಹಾಗೆ ಕರಿಯಮ್ಮ ದೇವಿ. ನಾವು ಇಲ್ಲಿ ಪೂಜೆ ಮುಗಿಸ್ಕೊಂಡು ಕರಿಯಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇತ್ತು. ಅಲ್ಲಿ ಬಂದು ಇವಾಗ ಗೋಪುರ ಕಟ್ತಾ ಇದ್ದಾರೆ. ಸೊ ಏನು ಮಾಡೋದು, ಮತ್ತು ಇಲ್ಲ ಕೈ ಮುಕ್ಕೊಂಡಾದರೂ ಹೋಗೋಣ ಅಲ್ಲಿ ಹೋಗಿ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಪೂಜೆ ಮಾಡ್ತಾ ಮಾಡ್ತಾ ಇವರು ಪೂಜಾರರು ಹೇಳಿದ್ರು, ಇವಾಗ ದೇವ್ರನ್ನ ಅಂದರೆ ಬಸವೇಶ್ವರ ಸ್ವಾಮಿ ಮತ್ತು ಕರಿಯಮ್ಮ ಇಬ್ಬರೂ ಮೆರವಣಿಗೆ ಕರ್ಕೊಂಡೋಗಿದ್ದಾರೆ. ಬನ್ನಿ ಮರ ಹತ್ರ ಕಡಿಯೋಕ್ಕೆ ಮೆರವಣಿಗೆ ಕರ್ಕೊಂಡೋಗಿದ್ದಾರೆ. ಇವಾಗ ಬರುತ್ತೆ ಮತ್ತು ಇಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಆ ದೇವ್ರನ್ನೂ ಏನು ನಮಸ್ಕಾರ ಮಾಡಿಕೊಂಡು ಆಮೇಲೆ ಹೊರಡಿ ಅಂತ ಹೇಳಿದ್ರು. ಹೌದಾ, ಸರಿಯಾಗಿದ್ರೆ ಅಂತ. ಅಂದರೆ ನಾವು ವೆಯ್ಟ್ ಮಾಡಬೇಕಾಯ್ತು, ಇನ್ನೊಂದು ಅರ್ಧ ಗಂಟೆ ಆದರೂ ವೆಯ್ಟ್ ಮಾಡಬೇಕಾಯ್ತು. ನಮಗೂ ಇನ್ನೇನು ಬೇರೆ ಕೆಲಸ ಏನು ಇರಲಿಲ್ಲ ಮನೆಗೆ ಹೋಗ್ಬಿಟ್ಟು. ಸೊ ಆದ್ದರಿಂದ ಸರಿ ವೆಯ್ಟ್ ಮಾಡೋಣ ಅಂತ ಹೇಳಿ ಪೂಜೆ ಮುಗಿಸ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಆ್ಯಕ್ಚುಲಿ ಅಕ್ಕನೂ ಇದು ಮಾಡ್ಕೊತಾ ಇದ್ಲು, ಅಯ್ಯೋ ಬನ್ನಿ, ಅವರು ಅಲ್ಲಿರುವಾಗ ಬನ್ನಿ ಮರ ಕಡಿಯೋದು ಅದೆಲ್ಲ ಅವಳು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಇದ್ಲು. ಆದರೆ ನಮ್ಗೆ ಹೆಂಗೆ ಅಂದರೆ ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ, ಬನ್ನಿ ಮರ ಕಡಿಯೋದಾಗಲಿ, ಆ ಬನ್ನಿ ಮರದ ಎಲೆ ಕೊಡ್ತಾರಲ್ಲ ಅದಾಗಲಿ ಎಲ್ಲ ನಮಗೆ ಪ್ರಸಾದ ಥರ ಸಿಕ್ತು. ಅದಿನ್ನೂ ದೊಡ್ಡ ಖುಷಿ ಅಂತ ಅನಿಸಿದ್ದು. ನಮ್ಮ ಸೋಮು ನೀವೆಲ್ಲರೂ ನೋಡ್ತೀರ, ನಾವು ಸಾಮಾನ್ಯವಾಗಿ ಯಾವುದೇ ರೆಸಾರ್ಟು ಟ್ರಿಪ್ಪು ಅದು ಇದು ಅಂತ ಎಲ್ಲೂ ಹೋಗೋದಿಲ್ಲ. ನಮಗೆ ಟ್ರಿಪ್ ಅಂತ ಬಂದರೆ ದೇವಸ್ಥಾನಗಳಿಗೆ ಹೋಗೋದು, ನಾವು ಜಾಸ್ತಿ ಹೋಗೋದೇ ಅಲ್ಲಿಗೆ. ಅದು ಬಿಟ್ಟು ಬೇರೆ ಇನ್ನೆಲ್ಲೂ ನಾವು ಜಾಸ್ತಿ ಹೋಗೋಲ್ಲ, ಯಾಕೆಂದರೆ ನನಗೆ ಜರ್ನಿ ಆಗೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ಹೊರಗಡೆ ಹೋಗೋದನ್ನ ಅವಾಯ್ಡ್ ಮಾಡ್ತೀವಿ. ನನಗೇನಂತಾರೆ ನನ್ನ ಮನೆಯೇ ನನಗೆ ನಂದಾಗೋಕ್ಕಲ್ಲ, ಆ ಥರ ಮನೆಯಲ್ಲಿದ್ರೇ ನನಗೆ ನನ್ನ ಗಂಡ ನನ್ನ ಮಕ್ಕಳು ಮನೆ, ಆ ಥರನೇ ಖುಷಿ. ಅಪರೂಪಕ್ಕೆ ಅಂತಂದರೆ ಏನಾದ್ರು ಮೈಂಡ್ಗೆ ಒಂದು ಸ್ವಲ್ಪ ತಲೆಗೇನೋ ಸ್ಟ್ರೆಸ್ ಆಗ್ತದೆ ಆ ಥರ ಅನ್ನಿಸ್ದಾಗ ಏನೋ ಹೊರಗಡೆ ಹೋಗಬೇಕು ಅನ್ನೋ ಥರ ಅನಿಸುತ್ತೆ. ಅಷ್ಟು ಬಿಟ್ಟರೆ ಇನ್ನೆಲ್ಲೂ ಹೊರಗಡೆ ಹೋಗೋದಕ್ಕೆ ಇಷ್ಟನೇ ಪಡೋದಿಲ್ಲ. ಇನ್ನು ನಮ್ಮೂರಿಗೆ ಬಂದಿದ್ದೀವಿ ಅಂತ ಹೇಳಿದಾಗ ಲಾಸ್ಟ್ ಟೈಮು ಬಂದಿದ್ದೆ, ಬಂದು ಹಿಂಗೆ ವಾಪಸ್ ಹೋಗ್ಬಿಟ್ಟಿದ್ದೆ. ಅಂದರೆ ಹೋಗೇ ಇರಲಿಲ್ಲ ಬಿಡ್ರಿ, ಸುಮಾರು ಅಲ್ಲೇ ಒಂದು 2 ವರ್ಷ. ಅಮ್ಮ ತೀರೋಗೋ ಮುಂಚೆ ಒಂದು 3 ದಿನ ಮುಂಚೆ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದು ಅಷ್ಟೇನೇ. ಅದು ಬಿಟ್ಟರೆ ಅದಾದಮೇಲೆ ಮತ್ತೆ ದೇವಸ್ಥಾನಕ್ಕೆ ಬಂದೇ ಇರಲಿಲ್ಲ. ಎಷ್ಟು ಸ್ಟ್ರಾಂಗ್, ಯಾಕೆ ದೇವ್ರು ಸ್ಟ್ರಾಂಗ್ ಅಂತ ಹೇಳಿದಂತಂದರೆ ನಿಜವಾಗ್ಲೂ ನನಗೆ ನೋಡ್ರಿ ಬಂದು ಜ್ಞಾಪಿಸ್ತು, ಬಂದು ನೀನು ಪೂಜೆ ಮರ್ತೋಗ್ಬಿಟ್ಟಿದ್ಯಾ ನೀನು ದೇವಸ್ಥಾನನ, ಬಂದು ಪೂಜೆ ಮಾಡಿಸ್ಕೊಂಡು ಹೋಗು ಅನ್ನೋ ಥರ ನನಗೆ ಕನಸಿಗೆ ಬಂದು, ಅದು ಬೆಳಗಿನ ಜಾವದ ಕನಸಿಗೆ ಬಂದು ನನಗೆ ನೆನಪಿಸಿದ್ದು. ನಾನು ಅದೇ ಕ್ಷಣವೇ ಆವಾಗ ಬಂದು ದೇವರಲ್ಲಿ ನೆನಪಿಸ್ಕೊಂಡು ಏನು ಬರ್ತೀನಪ್ಪ ನಿನ್ನ ಸನ್ನಿಧಿಗೆ ಅಂತ ಹೇಳ್ಕೊಂಡು ನೆಕ್ಸ್ಟ್ ಯಾವಾಗ ಬಂದ್ರೂ ಬರ್ತೀನಿ ಅನ್ನೋ ಥರ ನಾನು ಅಂದ್ಕೊಂಡ್ಬಿಟ್ಟಿದ್ದೆ. ಅದರಿಂದ ಇವಾಗ ಬಂದಿದ್ದೀವಲ್ಲ ಎಲ್ಲರೂ, ಹಾಗೆ ಇಲ್ಲಿಗೆ ಬಂದಿದ್ದು. ಇನ್ನು ರಮ್ಯನೂ ಕೂಡ ನಮ್ಮೂರು ನೋಡಿಲ್ಲ, ಇವಾಗ ಆಂಟಿ ಮನೆಗೆ ಬಂದಿರೋದು ಅಷ್ಟೇನೇ. ಅದು ಬಿಟ್ಟರೆ ಎಲ್ಲೂ ಹೊರಗಡೆ ಹೋಗೇ ಇರಲಿಲ್ಲ. ಎಲ್ಲರೂ ಇಲ್ಲೇ ಇರೋದ್ರಿಂದ ಇನ್ನೂ ಯಾರ ಮನೆಗೂ ಹೋಗೇ ಇಲ್ಲ. ದೊಡ್ಡಮ್ಮ ಮನೆಗೆ ಹೋಗಿಲ್ಲ, ಅಕ್ಕ ಮನೆಗೆ ಹೋಗಿಲ್ಲ. ಯಾಕೆಂದರೆ ದೊಡ್ಡಮ್ಮ ಅಕ್ಕ ಪ್ರತಿಯೊಬ್ಬರು ಎಲ್ಲ ರಂಗನಹಳ್ಳಿರು ಎಲ್ಲರೂ ಇಲ್ಲೇ ಇದ್ದಿದ್ದರಿಂದ, ಅಜ್ಜಿನೇ ಇಲ್ಲಿಗೆ ಬಂದಿದ್ದಾರಾ, ಇನ್ನೆಲ್ಲಿ ನಾನು ಹೋಗೋದು ಅಲ್ವಾ. ಸೊ ಆದ್ದರಿಂದ ಇಲ್ಲೇ ಆಂಟಿ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಡ್ತಾಯಿದ್ದೀವಿ. ವೆಚಾಸ್ ಅಮ್ಮ ಇದ್ದಿದ್ರೂ ಕೂಡ ಅಮ್ಮನೂ ಅಷ್ಟೇ ಆಂಟಿ ಮನೆಯಲ್ಲೇ ಇದ್ಬಿಡ್ತೀವಿ. ಈ ಆಯುಧ ಪೂಜೆ ವಿಜಯದಶಮಿ ಟೈಮ್ನಲ್ಲಿ ಎಲ್ಲರೂ ಆದಷ್ಟು ಆಂಟಿ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇದಕ್ಕೂ ಮುಂಚೆ ವರ್ಷಗಳಲ್ಲಿ ನಾನು ಯೂಟ್ಯೂಬ್ ಮಾಡೋಕ್ಕೂ ಮುಂಚೆ ಅಂತ ಅನಿಸುತ್ತೆ, ಆವಾಗೆಲ್ಲ ಗೌರಿ ಗಣೇಶ ಹಬ್ಬನ ದೊಡ್ಡಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ರು. ಸೊ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ರಂಗನಹಳ್ಳಿಯವರು ಆಗಿರ್ಬೋದು, ಅಜ್ಜಿ ಮನೆಯವರು, ಮತ್ತು ಇವರೆಲ್ಲ ಹೆಣ್ಮಕ್ಳು ಯಾರು ಇನ್ನೂ ಮದುವೆ ಆಗಿಲ್ಲ, ಎಲ್ಲ ಚಿಕ್ಕ ಚಿಕ್ಕವರಿದ್ದರು, ಕಾಲೇಜು ಸ್ಕೂಲೆಲ್ಲ ಓದ್ತಾಯಿದ್ರು. ಆವಾಗ ಎಲ್ಲರೂ ಪ್ರತಿಯೊಬ್ಬರೂ, ನಾನು ಅಷ್ಟೇ ಬೆಂಗಳೂರಿಂದ ಬಂದುಬಿಡ್ತಾಯಿದ್ದೆ. ಎಲ್ಲರೂ ಗೌರಿ ಗಣೇಶ ಹಬ್ಬಕ್ಕೆ ದೊಡ್ಡಮ್ಮ ಮನೆಯಲ್ಲಿ ಸೇರ್ಕೊಂಡ್ಬಿಟ್ರೆ 3 ದಿನ ಆ ಕಡೆ ಈ ಕಡೆ ಯಾರೂ ಕದಲುತ್ತಾ ಇರಲಿಲ್ಲ, ಹಂಗಿರ್ತಿತ್ತು. ಇವಾಗ ಅದಾದಮೇಲೆ ಯಶೋಧ ಆಂಟಿ ಮನೆಯಲ್ಲಿ ಸೇರ್ಕೊತಾ ಇದ್ವಿ. ಆಂಟಿ ಮನೇಲಿ 2 ದಿನ 3 ದಿನ ಯಾರೂ ಕದಲ್ತಾ ಇರಲಿಲ್ಲ. ಇನ್ನು ನಮ್ಮ ಮನೇಲಿ ಅಂತಂದರೆ ಚೌಡಮ್ಮನ ಹಬ್ಬಕ್ಕೆ ಅದೇ ವರ್ಷದಲ್ಲಿ ಜನವರಿ ಟೈಮ್ನಲ್ಲಿ ನಮ್ಮ ಮನೆಗೆ ಬಂತು ಅಂತಂದರೆ ಆವಾಗ ಎಲ್ಲರೂ ಇರ್ತಾಯಿದ್ರು.
ಎಷ್ಟು ಖುಷಿ ಆಯಿತು ಅಂತಂದರೆ ನನಗೆ ಯೂಶ್ವಲಿ ಈ ಥರ ಚೌಡಮ್ಮನ ಹಬ್ಬ ಮಾಡ್ತೀವಲ್ಲ ವರ್ಷದಲ್ಲಿ, ಅವಾಗ ಆರತಿ ತಂಬಿಟ್ಟು ಆ ಥರ ಎಲ್ಲ ನಾನ್ ವೆಜ್ ಮಾಡ್ತೀವಲ್ಲ, ಆವಾಗ ಈ ದೇವ್ರುಗಳನ್ನ ಈ ಥರ ಹೆಗ್ಲ ಮೇಲೆ ಇಟ್ಕೊಂಡು ಬರ್ತಾಯಿದ್ರು ಸ್ಟಾರ್ಟಿಂಗು. ಆವಾಗ ನಾವೆಲ್ಲರೂ ದೇವರು ಹೋಗ್ಬೇಕಾರೆ, ಮೆರವಣಿಗೆ ಹೋಗ್ಬೇಕಾರೆ ಎಲ್ಲರೂ ರೋಡಲ್ಲಿ ಸೆಂಟ್ರಲ್ಲಿ ಕೂತ್ಕೊತಾ ಇದ್ವಿ. ದೇವ್ರು ಈ ಥರ ನಮ್ಮ ಮೇಲೆ ನಾವು ಹೋಗ್ತಿತ್ತು, ಮೆರವಣಿಗೆ ನಮ್ಮ ಮೇಲೆ ಹಾಯ್ಕೊಂಡು ಹೋಗ್ತಾಯಿತ್ತು. ಆದರೆ ಈ ದೇವ್ರು ಏನಾಗುತ್ತೆ ಅಂತಂದರೆ ತುಂಬ ಸ್ಟ್ರಾಂಗ್ ಅಂತ ಇಟ್ಟಿದ್ನಲ್ಲ, ಹೆಂಗೆ ಅಂತಂದರೆ ದೇವ್ರು ಇವಾಗ ಪಾಪ ಇವರೆಲ್ಲ ಎತ್ಕೊಂಡಿದ್ದಾರಲ್ವಾ, ದೇವರು ಬ್ಯಾಲೆನ್ಸ್ ಸಿಗ್ತಾ ಇರಲಿಲ್ಲ, ಯಾವ ಕಡೆ ಬೇಕೋ ಆ ಕಡೆ ಎಳ್ಕೊಂಡು ಹೋಗ್ಬಿಡೋದು. ಸೊ ಆದ್ದರಿಂದ ಇವ್ರಿಗೆ ಬ್ಯಾಲೆನ್ಸ್ ಸಿಕ್ಕಲ್ಲ ಅಂತ ಟ್ರ್ಯಾಕ್ಟರ್ನ ಮೇಲೆ ದೇವ್ರನ್ನ ಕೂರಿಸಿಸ್ಕೊಂಡು ಬರ್ತಾಯಿದ್ರು. ಆವಾಗ ಟ್ರ್ಯಾಕ್ಟರ್ ಮೇಲೆ ಬರ್ತಿದ್ರಿಂದ ನಾವು ಯಾರು ಈ ಥರ ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಸುಮಾರು ವರ್ಷಗಳಿಂದ ನಾನು ಈ ಥರ ಸೆಂಟ್ರಲ್ಲಿ, ದೇವ್ರ ಸೆಂಟ್ರಲ್ಲಿ ಕುತ್ಕೊಳ್ಳೋದು ಮಿಸ್ ಮಾಡ್ಕೊತಾ ಇದ್ದೆ. ಈ ವರ್ಷ ಅಂತೂ ನನಗೆ ಹೋಗಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅನ್ನೋ ಥರ ಅನಿಸ್ತಾಯಿತ್ತು ನನಗೆ. ಇವಾಗಲೂ ಕೂಡ ನನಗೆ ನೋಡಿ, ಇವಾಗ ನಾನು ವ್ಲಾಗಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ, ನಾನು ಎಷ್ಟು ಎಮೋಷ್ನಲ್ ಆಗ್ತಾಯಿದೆ ಅಂದರೆ ಅದೊಂಥರ ಆ ಖುಷಿನ ನನಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಖುಷಿ ಆಯಿತು. ಮತ್ತು ತುಂಬ ಜನ ಇದ್ದಾರೆ ಅಂತ ಅನಿಸ್ಲಿಲ್ಲ. ಮತ್ತು ನನಗೆ ತುಂಬ ಜನ ಇದ್ದಷ್ಟು ಒಂಥರ ಗಿಜಿ ಒಂಥರ ಫೀಲ್ ಆಗುತ್ತೆ. ಲಿಮಿಟೆಡ್ ಜನ ಇದ್ದರು. ಮತ್ತು ಎಲ್ಲ ಇಲ್ಲಿ ಆಲ್ಮೋಸ್ಟ್ ನಮ್ಗೆ ಇಲ್ಲಿರೋರೆಲ್ಲ ಆಲ್ಮೋಸ್ಟು ಈ ಲಿಂಗಾಯತರು ಬರ್ತಾರಲ್ಲ, ಅವರೇ ಇರೋದು ಜಾಸ್ತಿ. ಬಸವೇಶ್ವರ ಅಂತಂದರೆ ಲಿಂಗಾಯತರು. ನಮ್ಮೂರಲ್ಲಿ ಇರೋ ಈ ಗೌಡ್ರು ಆ ಥರ ಎಲ್ಲ ಯಾರೂ ಅಷ್ಟಾಗಿ ನನಗೆ ಯಾರೂ ಕಾಣಿಸ್ಲಿಲ್ಲ. ಇಲ್ಲೆಲ್ಲ ಒಂದೊಂದು ಹಟ್ಟಿ ಅಂದರೆ ಇವಾಗ ತಾಂಡ್ಯ ಮತ್ತು ನಮ್ಮದು ಗೌಡ್ರದ್ದು ಬಂದರೆ ಇಲ್ಲಿ ಕ್ಯಾಂಪ್ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಈ ಕಡೆ ಈ ದೇವಸ್ಥಾನದ ಅಕ್ಕಪಕ್ಕ ಇರೋರೆಲ್ಲ ಲಿಂಗಾಯತರು. ಈ ಥರ ಒಂದೊಂದು ಏನು ಕ್ಯಾಸ್ಟಲ್ಲಿ ಬರ್ತಾರೋ ಆ ಥರ ಇದ್ದಾರೆ. ಸೊ ಆದ್ದರಿಂದ ನನಗೆ ಒಂಥರ ಯಾರೂ ಕಾಣಿಸ್ಲೇ ಇಲ್ಲ, ಪರಿಚಯ ಇರೋರೆಲ್ಲ ಲಿಂಗಾಯತರುಗಳು. ಅವಾಗ ನಾನು ಚಿಕ್ಕ ಹುಡುಗಿರುವಾಗ ಇವ್ರನ್ನೆಲ್ಲ ನೋಡಿದ್ದು ಅಷ್ಟೇನೆ. ಇವಾಗ ಇತ್ತೀಚೆಗೆಲ್ಲರೂ ಎಷ್ಟೆಷ್ಟು ನನ್ನ ಮುಂದೆ ಚಿಕ್ಕ ಹುಡುಗರು ಇದ್ದವರೆಲ್ಲ ಎಷ್ಟೆಷ್ಟು ದೊಡ್ಡವರಾಗಿದ್ದಾರೆ, ಕಂಡುಹಿಡಿಯೋಕ್ಕಾಗಲ್ಲ. ಆದರೆ ಅವರು ನಾವು ಹೋಗಿದ್ವಿ, ನಮ್ಮನ್ನು ಕಂಡುಹಿಡಿದ್ರು ಇಲ್ವೋ ಗೊತ್ತಿಲ್ಲ. ಆದರೆ ನಾನು ನೋಡ್ಬಿಟ್ಟು ಸುಮ್ಮನೆ ಅದೇ ಅವರು ಪರಿಚಯ ಇದ್ದರು, ಸುಮ್ಮನೆ ಸೈಲೆಂಟಾಗಿ ಆಗಿಬಿಟ್ಟೆ. ಒಟ್ಟಿನಲ್ಲಿ ಎಲ್ಲ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಈ ಹೆವಿ ಎಷ್ಟು ಖುಷಿ, ಅಯ್ಯಪ್ಪ ನಿಜವಾಗ್ಲೂ. ನೀವು ಈ ವ್ಲಾಗ್ ನೋಡ್ತಾಯಿದ್ರೆ ನಿಮಗೂ ಕೂಡ ಅಷ್ಟು ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನಮಗೆ ಅದೇ ಬನ್ನಿ ಮರದ ಎಲೆ ಸಿಕ್ತು, ಅದು ಒಂದು ವಿಶ್ ಮಾಡ್ದಂಗೆ ಅದು ಒಂಥರ. ಹಾಗೆ ನಮಗೆ ದೇವ್ರ ದರ್ಶನ ಆಯಿತು. ನಾನು ಮೇಯ್ನು ಕರಿಯಮ್ಮದೇವಿ ಹತ್ರ ಹೋಗಬೇಕು ಅಂತ ಅನ್ಕೋತಿದ್ದೆ. ಇಲ್ಲೇ ಬಸವೇಶ್ವರ ಸ್ವಾಮಿ, ಕರಿಯಮ್ಮದೇವಿ ಇಬ್ಬರು ಒಟ್ಟಿಗೆ, ಅವರಿಬ್ಬರು ಅಣ್ಣ ತಂಗಿ ಇಬ್ಬರು. ಸೊ ಅವರಿಬ್ಬರು ಒಟ್ಟಿಗೆ ದರ್ಶನ ಆದಂಗಾಯಿತು. ನನಗಿನ್ನೂ ಒಂದು ಏನೋ ಒಂದು ಶಕ್ತಿ ಸಿಕ್ತಂಗೆ ಅಂತ ಫೀಲ್ ಆಯಿತು. ಸೊ ಇದೆಲ್ಲ ಆದಮೇಲೆ ನಾವುಗಳು ಹೊರಟ್ವಿ. ಅದಾದಮೇಲೆ ರಕ್ಷಿತಮ್ಮ ನಿಂತ್ಕೊಳ್ರಮ್ಮ, ಫೋಟೋ ತೆಗಿತೀನಿ ಅಂತ ಹೇಳ್ತಾನೆ ಇದ್ದ. ಸರಿ ಅಂದ್ಬಿಟ್ಟು ಒಂದೆರಡು ಫೋಟೋಸ್ ಎಲ್ಲ ತಗೊಂಡ್ವಿ. ತುಂಬ ಚೆಂದ ಅಂತ ಅನ್ನಿಸ್ತು. ಆಮೇಲೆ ಎಲ್ಲರೂ ಮನೆ ಕಡೆಗೆ ಹೊರಡೋಣ ಅಂತ ಅನ್ಕೋತೀವಿ. ಇವತ್ತು ಬನ್ನಿ ಮರ ಅಂತಂದಾಗ ನಮ್ಮ ಭದ್ರಾವತಿನಲ್ಲಿ ಹೆಂಗೆ ಅಂದರೆ, ಇಡೀ ಭದ್ರಾವತಿನಲ್ಲಿ ಪೂರ ಎಲ್ಲ ದೇವ್ರುಗಳು, ಎಲ್ಲ ಊರಿನ ದೇವ್ರುಗಳು ಕೂಡ ಅಲ್ಲಿ ಕನಕ ಮಂಟಪ ಅಂತ ಇದೆ, ಅಲ್ಲಿ ಎಲ್ಲ ದೇವ್ರುಗಳನ್ನೂ ಕಳಿಸ್ತಾರೆ. ಆ್ಯಕ್ಚುಲಿ ಅಲ್ಲಿ ಭದ್ರಾವತಿನೇ ಫುಲ್ಲು ಎಲ್ಲ ಶಾಪ್ಗಳು ಡೋರ್ ಕ್ಲೋಸ್ ಮಾಡಿಸಿಸ್ಬಿಡ್ತಾರೆ, ಎಲ್ಲ ಬಂದ್ ಮಾಡಿಸಿಸ್ಬಿಡ್ತಾರೆ, ರೋಡ್ಗಳನ್ನೇ ಬಂದ್ ಮಾಡಿಸಿಸ್ಬಿಡ್ತಾರೆ. ಯಾಕಂದರೆ ದೇವ್ರುಗಳ ಮೆರವಣಿಗೆ ಹೋಗುತ್ತಲ್ವ, ಆದ್ದರಿಂದ ಫುಲ್ ಕಂಪ್ಲೀಟಾಗಿ ಎಲ್ಲ ಕ್ಲೋಸ್ ಮಾಡಿಸಿಸ್ಬಿಡ್ತಾರೆ. ಎಲ್ಲಿ ನೋಡಿದ್ರು ಇದೇ ಥರ ದೇವ್ರುಗಳನ್ನ ಮೆರವಣಿಗೆ ಕರ್ಕೊಂಡು ಹೋಗೋದು, ಮತ್ತು ಆ ಊರಿನ ಜನಗಳು ಕೂಡ ಹೋಗೋದು, ಈ ಥರ ಇರುತ್ತೆ. ಸೊ ಇಲ್ಲೂ ನಾವು ನೋಡಿ ರೋಡಲ್ಲಿ ಹೋಗ್ತಾ ಇದ್ದೀವಿ ಆಂಟಿ ಮನೆ ಕಡೆಗೆ, ಅಲ್ಲೂ ಅಷ್ಟೇ ಈ ಥರ ದೇವ್ರನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸದ್ಯ ಮಳೆ ಇರಲಿಲ್ಲ, ಮಳೆ ಇದ್ದಿದ್ರೆ ಪಾಪ ಈ ಥರ ದೇವ್ರ ಮೆರವಣಿಗೆ ಕರ್ಕೊಂಡು ಹೋಗೋದಕ್ಕೆ ಅದಕ್ಕೆ ಅಂತೆಲ್ಲ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇತ್ತು. ಒಟ್ಟಿನಲ್ಲಿ ದೇವ್ರ ದರ್ಶನ ಆಗಿದ್ದೆ ಮೇಯ್ನು. ನಮ್ಗೆ ಹೇಳಲ್ವಾ, ಸೋಮು ಅಂತೂ ಅವ್ರು ಮೊದಲೇ ದೇವ್ರ ಮೇಲೆ ಸಿಕ್ಕಾಬಟ್ಟೆ ಭಕ್ತಿ ಜಾಸ್ತಿನ, ಅವ್ರಿಗೆ ಇದೆಲ್ಲ ಖುಷಿನೇ. ಇನ್ನೂ ಒಂದೆರಡು ದೇವಸ್ಥಾನಕ್ಕೆ ಹೋಗೋಣ ಕಣ್ರಿ ಅಂತ ಹೇಳಿದ್ರು. ನಿಖಿತ ಆಯಿತು ಹೋಗೋಣ ಅಂತ ಅಂದ್ಬಿಟ್ಟಿರೋರು ಹಿಂಗೆ. ಆದರೆ ದೊಡ್ಡಮ್ಮ, ಚೆನ್ನಮ್ಮಜ್ಜಿ ಅವರೆಲ್ಲ ಬಂದಿದ್ದರು, ಚೆನ್ನಾಗಿರ್ತಿತ್ತು. ನಂಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ದೇವರು ಮೆರವಣಿಗೆ ಇರುತ್ತೆ ಅಂತ. ಇನ್ನು ನಾನು ಬನ್ನಿ ಮರ ಕಡಿಯೋದು ಆ ಥರ ಎಲ್ಲ ಯಾವತ್ತೂ ಹೋಗೂ ಇಲ್ಲ. ಸಾಮಾನ್ಯವಾಗಿ ಸುಮಾರು ಜನ ಅಲ್ಲಿ ಹೋಗ್ತಾರೆ, ಬನ್ನಿ ಮರ ಕಡಿಯೋದು ಅಂತಂದರೆ ಸುಮಾರು ಜನ ಹೋಗ್ತಾರೆ. ನನಗೆ ಯಾವತ್ತೂ ಒಂದಿನಕ್ಕೂ ಹೋಗೇ ಇಲ್ಲ ನಾನು. ಸೊ ಆದರೂ ಎಲೆಗಳು ಕೂಡ ತಂದು ಕೊಟ್ರಲ್ಲ, ಅದು ಏನಂದರೆ ನಾವು ದೊಡ್ಡವ್ರಿಗೆ ಕೊಟ್ಟು, ನಮಗಿನ ದೊಡ್ಡವ್ರಿಗೆ ಕೊಟ್ಬಿಟ್ಟು ಅದು ವಿಶ್ ಮಾಡಬೇಕಂತ, ಅವ್ರ ಹತ್ರ ಆಶೀರ್ವಾದ ತೊಗೊಳ್ಬೇಕು ಅಂತ ಅವರು ಹೇಳಿ ಒಂದಷ್ಟು ಕೊಟ್ಟಿದ್ದರು. ಸೋಮ್ಗೆ ತೊಗೊಬಂದು ಕೊಟ್ಟಿದ್ದರು ವಿಶ್ ಮಾಡಿ. ಅಲ್ಲಿ ಸೋಮ್ ನಮಗೆ ಎಲ್ಲರಿಗೂ ಕೊಟ್ಟಿದ್ದರು. ನಾನು ಅದಕ್ಕೆ ಮನೆಯವ್ರಿಗೆಲ್ಲರಿಗೂ ಹೋಗ್ಬಿಟ್ಟು ಇದೇ ಥರ ಮಾಡಿ ಕೊಡೋಣ
ಅಂತೇಳಿ ಅಂತ ಅಂದ್ಕೊಂಡಿದ್ದೆ. ಸೊ ಅಷ್ಟರಲ್ಲಿ ಸರಿ ಅಂತ ಹೇಳ್ಬಿಟ್ಟು ಭುವನ್ನು ಫ್ರೆಂಡ್ಸು ಎಲ್ಲರೂ ಏನೋ ಮೀಟಿಂಗ್ ಮಾಡ್ತಾಯಿದ್ರು ನಿಂತ್ಕೊಂಡು. ಖುಷಿ ಮಾವಂತೂ ಕಂಪ್ಲೀಟ್ ನಿದ್ದೆ ಮುಗಿಸ್ಕೊಂಡಿದ್ಲು. ಇವ್ರ ಮನೆ ಜಯಶ್ರೀ ಮನೆಗೆ ಹೋಗಿದ್ವಲ್ಲ, ಆವಾಗ ಅವಳು ಒಂದು ಚೂರು ಎದ್ದಿಲ್ಲ. ಹೋದಾಗ ಮಲ್ಕೊಂಡಿದ್ದಕ್ಕೆ, ನಾವಲ್ಲಿ ಅವ್ರ ಮನೆ ಹತ್ರ ಹೋದಾಗ ಮಲ್ಕೊಂಡಿದ್ದಕ್ಕೆ ವಾಪಸ್ ಅವ್ರ ಮನೆಯಿಂದ ಬರಬೇಕಾದ್ರೆ ಅವಳು ಎದ್ದಿದ್ದು. ಅವರು ಕೊಟ್ಟಿದ್ದಂತಹ ಬಿಸ್ಕೆಟ್ ಆಗಿರ್ಬೋದು, ಚಿಪ್ಸ್ ಆಗಿರ್ಬೋದು, ಮತ್ತು ಇನ್ನೊಂದು ಬೋಂಡ ಬಜ್ಜಿ ಅದೆಲ್ಲ ಏನಿತ್ತು ಅದೇನು ತಿನ್ನಲಿಲ್ಲ ಅವಳು. ಅಲ್ಲ ತಿಂದೇ ಇದ್ದಿದ್ದು ಒಳ್ಳೇದಾಯಿತು ಅಂತ ಅನ್ನಿಸ್ತು. ಯಾಕೆಂದರೆ ಅವಳಿಗೆ ಆಲ್ರೆಡಿ ಕೆಮ್ಮು ಶುರು ಆಗಿತ್ತು. ಅವಳು ಏನಾದ್ರು ಎದ್ದಿದ್ದಿದ್ರೆ ಗ್ಯಾರಂಟಿ ಹಠ ಮಾಡಿಕೊಂಡು ಚಿಪ್ಸು ಇಲ್ಲ ಬೋಂಡ ಅಂತ ತಿಂದಿರೋಳ, ಕೆಮ್ಮು ಇನ್ನೂ ಜಾಸ್ತಿ ಆಗಿಬಿಡ್ತಾಯಿತ್ತು. ಒಳ್ಳೇದಾಯಿತು ಬಿಡು ನಿಖಿತಾ ಅಂತ ಹೇಳ್ತಾಯಿದ್ರು. ಇನ್ನು ಬಂದ್ವಿ ಇಲ್ಲಿ ಮನೆಗೆ. ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಚಾಪೆ ಎಲ್ಲ ಆಸೋರೆ. ಯಾಕೆ ಅಂತಂದರೆ ಆಶಾ ಹೇಳ್ತಾಯಿದ್ಲು, ಅಕ್ಕ ತುಂಬ ವರ್ಷ ಆಯಿತು ಕಣಕ್ಕ, ಕಾರ್ಡ್ಸ್ ಆಡೋಣ ಕಣಕ್ಕ, ತುಂಬ ದಿನಗಳಾಯಿತು, ಒಂಥರ ನನಗೂ ಆಸೆ ಆಟ ಆಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿದ್ದೀವಲ್ಲ ಅಂತ ಮೊದಲೇ ಹೇಳಿದ್ದು. ಹ್ಞೂ ಸರಿ ಕಣೆ ಆಟ ಆಡೋಣ ಅಂತ. ಅವ್ರು ಚಾಪೆಲ್ಲ ಹಾಸ್ಬಿಟ್ಟು ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು, ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ. ಆಯಿತಾ ಮೊಸರ ಮತ್ತೆ ಚಪಾತಿ ಮೇಲೆ ಹೌದಾ? ಆಮೇಲೆ ಚಪಾತಿ ಖಾಲಿ ಆಯ್ತು ಅಂದ್ರೆ ಯಾರಿಗೂ ಕೇಳಂಗಿಲ್ಲ. ಎರಡು ಸಾಕು ನಂಗೆ ಬೇಜಾರು. ಎರಡು ಸಾಕು ಅಂತ ಅಲ್ಲಿ ಇರ್ಬೇಕಲ್ಲ. ರಿಷಿಗೆ ತಿಡ್ರು, ಯಾರಿಗೆ? ರಿಷಿಗೆ ಬೇಡವಾ ಅಂತ. ಒಳ್ಳೇದಾಯ್ತು, ದಯವಿಟ್ಟು ಕ್ಷಮಿಸಿ. ಯಾರೇ ಹೊಟ್ಟೆ ಹಸ್ಕೊಂಡು ತಿನ್ಕೊಳ್ರಿ. ಎರಡು ಹಾಕೊಂಬರ್ತಿ ಚೆನ್ನಾಗಿ ತಿನ್ಕೊಳ್ಳಿ, ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಗರ್ಗರಿ ಆಗೈತೆ ಅದಕ್ಕೋಸ್ಕರ. ನೋಟ ಓಕೆ ಆಯಿತು ಫ್ರೆಂಡ್ಸ್. ಚಪಾತಿಗೆ ಪಲ್ಯ, ನೆನ್ನೆ ಪಲ್ಯ ಏನೋ ತಿಂತಾ ಇದೀವಿ. ಎಲ್ಲ ಅಷ್ಟೊಂದು ಮಾಡಿಟ್ಬಿಟ್ಟವ್ರೆ ನನ್ನ ತಮ್ಮಂದಿರ ಫ್ರೆಂಡ್ಸ್ ಬರ್ದಲ್ಲೇ ಹಂಗೆ ಮಾಡೋರೆ. ನೀನು ಆನ್ ಮಾಡಿದ್ದು ಭುವನ ಕಡೆ ಆನ್ ಮಾಡಿರೋದು. ಏನು ಮೋಟ್ರ್ ಆನ್ ಮಾಡಿರೋದು ನೀನಾ? ಏಯ್ ಅಕ್ಕ ಬರೀ ಅನ್ನ ಹಾಕೊಂಡು ಹೋಗ್ಬಿಟ್ಟು ಪಲ್ಯ ಹಾಕೊಂಡು ಕೂತವಳೆ, ಒಂದು ಚಪಾತಿ ತಿಂತ. ಪಾಪ ಅಡ್ಡ ನಿಂತಿದ್ದು ಚಪಾತಿ ತಿನ್ಬಾರ ಅಂತ ಬಂದ ಕಣೆ. ರೊಟ್ಟಿಗೆ ನಂಗೆ ಅದು. ಓ ಹಂಗೆ. ಓಕೆ ಓಕೆ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ವಿ. ಸಾಂಬಾರು ಇದ್ವಿ. ಓಕೆ ರಮ್ಯ ನೀನು ಹಾಕೊಂಡ್ಬಿಡು. ಸಾಂಬಾರು ಬಟ್ಲೋಗಿ ಹಾಕೊಂತ ಹೋಗ್ಬಚ್ಚಿ ನೀನು. ರಮ್ಯಾನ ಅವ್ರು ಬರ್ತಾರೆ. ತೆಳ್ಳು ತಟ್ಟಿರೋದು ಚೆನ್ನಾಗಿರುತ್ತಲ್ಲ, ತೆಳ್ಳು ತಟ್ಟಿರೋದಕ್ಕೆ. ಮತ್ತೆ ಇಟ್ಟು ಎತ್ತಿಟ್ಟಿದ್ದೀರಾ? ಅದ್ಯಾವಾಗ? ನಾವೆಲ್ಲ ಹೋದ್ಮೇಲೆ ನಾವ್ ಇನ್ನೊಂದು ವಾರ ಎತ್ತಿಕೊಂಡ್ಲಾ? ನಾಳೆ ನಾನ್ ವೆಜ್, ನಾಳೆ ಮೂಳೆ ಹೇಳ್ತಿರಲ್ಲ, ಶನಿವಾರ ಪ್ಯೂರ್ ಆಂಜನೇಯನ್ ಭಕ್ತರಲ್ಲ. ಇನ್ನು ಬೆಳಗ್ಗೆನೂ ಚಪಾತಿ ಮಾಡಿದ್ವಾ, ಸಂಜೆನೂ ಕಾಳು ಗೊಜ್ಜಿತ್ತು, ಅದಕ್ಕೆ ನೆನ್ಬಿಟ್ಟು ಮತ್ತೆ ಚಪಾತಿ ಮಾಡಿದ್ರು. ಹಿಂಗೆ ಆಯಿತು. ಆಮೇಲೆ ಎಲ್ಲರೂ ಕಾರ್ಡ್ಸ್ ಆಡ್ತಾ ಕೂತ್ಕೊಂಡ್ವಿ. ಮಿನಿಮಮ್ ಎಷ್ಟೊತ್ತವರೆಗೂ ಆಡಿರ್ಬೋದು ಗೊತ್ತಾ? ನಾವು 2 ಗಂಟೆವರೆಗೂ, ಮಧ್ಯರಾತ್ರಿ 2 ಗಂಟೆವರೆಗೂ ಕಾರ್ಡ್ಸ್ ಆಡಿದ್ದೀವಿ. ಇನ್ನೂ ಎದ್ದಾಳಕ್ಕೆ ಯಾರಿಗೂ ಇದಿಲ್ಲ. ನಾನು ಆಮೇಲೆ ಎದ್ದಾಳ್ರಮ್ಮ ನಂಗೆ ಟೈಮ್ ಆಯಿತು. ರಮ್ಯಾ ಮತ್ತು ಚಂದನ ಇಬ್ಬರು ಆಡಲಿಲ್ಲ, ಅವ್ರಿಗೇನು ಆಡೋಕ್ಕೆ ಬರಲ್ಲ ಅಂತ ಹೇಳಿ ಆಟ ಆಡಲಿಲ್ಲ. ಅದು ಬಿಟ್ಟರೆ ಇನ್ನು ನಾವೆಲ್ಲರೂ ಕೂತ್ಕೊಂಡು ಚೆನ್ನಾಗಿ ಆಟ ಆಡಿದ್ವಿ. ಅದ್ರಲ್ಲಿ ಸ್ವಲ್ಪ ನಾನೇ ಜಾಸ್ತಿ ನನಗೆ ಇವಾಗ ನಾವಂತಂದರೆ ಸುಮ್ಮನೆ ಕಾರ್ಡ್ಸ್ ಆಡೋಲ್ಲ, ಎಲ್ಲರೂ ದುಡ್ಡು ಕೊಟ್ಕೊಂಡು ಕಾರ್ಡ್ಸ್ ಆಡೋದು. ಯಾಕಂದರೆ ಅದು ದುಡ್ಡು ಕಟ್ಟಿದ್ರೆ ಒಂದು ಸ್ವಲ್ಪ ಮಜಾ ಬರುತ್ತೆ ಆಡೋಕ್ಕೆ ಅಂತೇಳಿ. ಅದರಲ್ಲಿ ನಾನು ಒಂದು 3 ಆಟ, ಫಸ್ಟ್ನೇ ಆಟ ನಾನೇ ಗೆದ್ದೆ, ಮತ್ತು ಸೆಂಟ್ರಲ್ ಒಂದಷ್ಟು ಆಟಗಳು ಗೆಲ್ಲಿಲ್ಲ, ಸೋತ್ಬಿಟ್ಟೆ. ಆಮೇಲೆ ಲಾಸ್ಟಲ್ಲಿ 1-2-3 ಆಟಗಳನ್ನ ಆಡಿದೆ. ನಾನು ಪ್ರಾಫಿಟ್ ಮಾಡಿಕೊಂಡೆ ದುಡ್ಡು. ನಮ್ಮ ರಿಷಿ ಅಂತೂ ಫುಲ್ ಎಲ್ಲ ಏನೋ ಅಮೌಂಟ್ ಅವಂದೇ ಜಾಸ್ತಿ ಹೋಗಿದ್ದು ಅಂತಂದರೆ. ಸೊ ಹಿಂಗಾಯಿತು ಫ್ರೆಂಡ್ಸ್. ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿ 2 ಗಂಟೆವರೆಗೂ ಆಟ ಆಡಿ, ಆಮೇಲೆ ನಾನು ಇಲ್ಲಪ್ಪ ಇನ್ನೂ ಆಟ ಆಡೋಣ ಅಂತಿದ್ರು. ನಾನು ಇಲ್ಲ ಎದಳ್ರಿ, ನಾನು ಬೆಳಗ್ಗೆ ಬೇಗ ಎದ್ದೆಲ್ಲ ಹೋಗ್ಬೇಕು, ಎದಳ್ರಿ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಸೊ ಹಿಂಗಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಇವತ್ತಿನ ವ್ಲಾಗ್ ಅಂತ ಅನ್ಕೋತೀನಿ. ಅಮ್ಮ ಊರಿಗೆ ಹೋಗಿದ್ದು. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.